ನಮಸ್ಕಾರ ಮಹಾಜನಗಳೇ. ಇಂದು ನಾವು ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಶ್ರೀ ಬಂಡಿ ಮಹಾಕಾಳಿಯಮ್ಮನವರ ದೇವಾಲಯವನ್ನು ನೋಡುತ್ತಾ ಹಾಗೂ ನವರಾತ್ರಿಯ 7ನೇ ದಿನದ ಹಿನ್ನೆಲೆ ಹಾಗೂ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳೋಣ. ನವರಾತ್ರಿ 7ನೇ ದಿನವು ದೇವಿ ಕಾಲರಾತ್ರಿಗೆ ಸಮರ್ಪಿಸಲಾಗುತ್ತದೆ. ಈ ದಿನದ ಹಿನ್ನೆಲೆ ಧಾರ್ಮಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಬಹಳ ದೀರ್ಘವಾಗಿದೆ. ಈಕೆ ನವರಾತ್ರಿಯ ಪೂಜೆಯಲ್ಲಿನ 7ನೇ ರೂಪವಾಗಿದ್ದು, ದೇವಿ ದುರ್ಗೆಯ ಇತರ ರೂಪಗಳಿಗಿಂತ ವಿಭಿನ್ನವಾಗಿ ಭಯಾನಕವಾದ ರೂಪವನ್ನು ಧರಿಸಿರುತ್ತಾಳೆ. ಕಾಲರಾತ್ರಿ ಎಂಬ ಹೆಸರು 2 ಪದಗಳಿಂದ ಬಂದಿದೆ. ಕಾಲ ಅಂದರೆ ಸಾವು ಅಥವಾ ಸಮಯ, ರಾತ್ರಿ ಅಂದರೆ ರಾತ್ರಿಯೊಂದೇ ಅಜ್ಞಾನವೆಂದು ಅರ್ಥ ಮಾಡಬಹುದು. ಅಜ್ಞಾನ, ಅಂಧಕಾರ, ಭಯ, ಆಪತ್ತು ಇತ್ಯಾದಿಗಳ ನಾಶಕಿಯಾಗಿ ಪರಿಗಣಿಸಲಾಗುತ್ತದೆ. ದೆವ್ಯ, ಪಿಶಾಚಿ, ಮಾಂತ್ರಿಕ ಶಕ್ತಿಗಳ ಧ್ವಂಸಕಾರಿಯಾದ ದೇವತೆ. ಇವಳು ತೀವ್ರ ಮತ್ತು ಉಗ್ರ ರೂಪವು ಕಾಲದ ಕಡೆಗಣಿಸಲು ಸಾಧ್ಯವಿಲ್ಲದ ಶಕ್ತಿಯನ್ನು ಸೂಚಿಸುತ್ತಾಳೆ. ಈ ರೂಪದಲ್ಲಿ ದೇವಿಯು ಉಗ್ರ ಶಕ್ತಿಯಾಗಿ ಪ್ರತಿನಿಧಿಸಲಾಗಿದೆ. ಆದರೆ ಅದು ಕೇವಲ ನಾಶದಿಗಾಗಿ ಅಲ್ಲ, ಅದು ಧರ್ಮ ಮತ್ತು ಸತ್ಯದ ರಕ್ಷಣೆಗಾಗಿ. ಕಾಲರಾತ್ರಿಯ ರೂಪವು ದೇವಿಯು ಮೈ ಕಪ್ಪಾಗಿದೆ, ರಾತ್ರಿ ಮತ್ತು ಶೂನ್ಯತೆಯ ಸಂಕೇತ. ಉಗುರು ಕೂದಲು ಜಟವಾಳಿಯಾಗಿ ಇರುವುದು, ಮೂಗಿನಿಂದ ಮತ್ತು ಬಾಯಿಯಿಂದ ಬೆಂಕಿ ಹೊರಹೊಮ್ಮುತ್ತದೆ. ಒಂದು ಕೈಯಲ್ಲಿ ತಲೆಗೆ ಶಸ್ತ್ರಾಸ್ತ್ರ, ಇನ್ನೊಂದು ಕೈಯಲ್ಲಿ ಆಶೀರ್ವಾದ. ವ್ಯಾಘ್ರ ಅಥವಾ ಗದರಿದ ಕುದುರೆ ಎಂಬ ವಾಹನ. ಇದರ ಪೌರಾಣಿಕ ಕಥೆಯನ್ನು ತಿಳಿಯಬೇಕೆಂದರೆ, ಪುರಾಣಗಳಲ್ಲಿ ಹೇಳುವ ಪ್ರಕಾರ ಮಹಿಷಾಸುರನ ನಾಶಕ್ಕಾಗಿ ದೇವತೆಗಳು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿದಾಗ ದೇವಿ ದುರ್ಗೆಯು ಪ್ರಬಲವಾದ ರಾಕ್ಷಸರು ಶುಂಭ, ನಿಶುಂಭ, ಚಂಡ, ಮುಂಡ ಇತರರೊಡನೆ ಯುದ್ಧ ಮಾಡುತ್ತಾಳೆ. ಈ ಯುದ್ಧದಲ್ಲಿ ದೇವಿಯೊಂದು ಉಗ್ರ ರೂಪ ಮೂಡುತ್ತದೆ, ಅದೇ ಕಾಲರಾತ್ರಿ. ಚಂಡ ಮತ್ತು ಮುಂಡ ರಾಕ್ಷಸರು ಇವರನ್ನು ಧ್ವಂಸ ಮಾಡುವ ಈ ರೂಪ ಅತಿ ಅಗತ್ಯವಾಗಿತ್ತು. ಕಾಲರಾತ್ರಿ ಉಪಾಸನೆಯ ಮಹತ್ವ: ಅಜ್ಞಾನ ಮತ್ತು ಭೀತಿಯಿಂದ ಮುಕ್ತಿಗಾಗಿ ಉಪಾಸನೆ, ದುಷ್ಟಶಕ್ತಿಗಳ ನಿವಾರಣೆಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಅಂತರಂಗ ಶುದ್ಧಿಗಾಗಿ ಈ ತಿದ್ದುವ ರೂಪದಲ್ಲಿ ಪೂಜಿಸಲಾಗುತ್ತದೆ. ನವರಾತ್ರಿಯ 7 ದಿನಗಳ ಆಚರಣೆ: ಕೆಲವರು ದೇವಿಗೆ ಉಪ್ಪು ಇಲ್ಲದ ಆಹಾರ ನೈವೇದ್ಯ ನೀಡುತ್ತಾರೆ. ವಿಶೇಷವಾಗಿ ಕಾಲಭೈರವನ ಜೊತೆ ಕಾಲರಾತ್ರಿಯ ಆರಾಧನೆ ಮಾಡಲಾಗುತ್ತದೆ. ಯೋಗಿಗಳು ಈ ದಿನವನ್ನು ತಮ್ಮ ಕುಂಡಲಿನಿ ಶಕ್ತಿಯ ಅಜ್ಞಾನ ಚಕ್ರ ಜಾಗೃತಿಗಾಗಿ ಉಪಯೋಗಿಸಲಾಗುತ್ತದೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುವೆ.